ನಮಸ್ಕಾರ ಕನ್ಯಾ ರಾಶಿಯವರೇ. ಈ ದಿನ ನಾನು ಕೇವಲ ಜ್ಯೋತಿಷ್ಯದ ಗ್ರಹಗತಿಗಳನ್ನಷ್ಟೇ ಹೇಳಲು ನಿಮ್ಮ ಮುಂದೆ ಬಂದಿಲ್ಲ. ಬದಲಿಗೆ ಈ ಇಡೀ ಜಗತ್ತಿಗೆ ಅರ್ಥವಾಗದ, ನಿಮ್ಮ ಸ್ವಂತ ಮನೆಯವರಿಗೂ ಅರ್ಥವಾಗದ ನಿಮ್ಮ ಒಳಮನಸ್ಸಿನ ಕಟು ಸತ್ಯವನ್ನು ಮತ್ತು ನೀವು ದಿನನಿತ್ಯ ಅನುಭವಿಸುತ್ತಿರುವ ಆ ನೋವಿಗೆ, ಆಕ್ರೋಶಕ್ಕೆ ಒಂದು ಪರಿಹಾರದ ಸಂದೇಶವನ್ನು ನೀಡಲು ಬಂದಿದ್ದೇನೆ. ಜುಲೈ 1, 2026ರಿಂದ ಜುಲೈ 5, 2026ರವರೆಗಿನ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಧೈರ್ಯ ಮತ್ತು ತಾಳ್ಮೆ ಎರಡೂ ಇರಬೇಕು. ನಿಮ್ಮ ಆತ್ಮವಿಶ್ವಾಸವನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಮತ್ತು ನಿಮ್ಮ ಪರಿಶ್ರಮವನ್ನು ನೀವು ಗೌರವಿಸುತ್ತಿದ್ದರೆ ಇಂದಿನ ಈ ಕಟು ಸತ್ಯವನ್ನು ಸಂಪೂರ್ಣವಾಗಿ ಆಲಿಸಿ. ಕನ್ಯಾ ರಾಶಿಯವರಾದ ನೀವು ಬುದ್ಧಿವಂತಿಕೆ, ಶಿಸ್ತು ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯ ಸಂಕೇತವಾದ ಬುಧ ಗ್ರಹದ ಅಧಿಪತ್ಯದಲ್ಲಿರುವವರು. ನೀವು ಯಾವುದೇ ಕೆಲಸವನ್ನು ಅತಿ ಸೂಕ್ಷ್ಮವಾಗಿ ಪರಿಶೀಲಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳುವ ಗುಣ ಹೊಂದಿದ್ದೀರಿ. ನಿಮ್ಮ ಜೀವನದಲ್ಲಿ ಸತ್ಯತೆ, ಜವಾಬ್ದಾರಿ ಮತ್ತು ಪರಿಪೂರ್ಣತೆಗೆ ವಿಶೇಷ ಸ್ಥಾನವಿದೆ. ಆದರೆ ಇದೇ ಗುಣಗಳು ಕೆಲವೊಮ್ಮೆ ನಿಮ್ಮ ನೋವಿನ ಕಾರಣವಾಗುತ್ತದೆ. ನೀವು ಯಾರ ಮೇಲಾದರೂ ನಂಬಿಕೆ ಇಟ್ಟರೆ ಅವರನ್ನು ಸಂಪೂರ್ಣ ಮನಸ್ಸಿನಿಂದ ನಂಬುತ್ತೀರಿ. ಕುಟುಂಬ, ಸ್ನೇಹಿತರು ಅಥವಾ ಬಂಧುಗಳ ಕಷ್ಟವನ್ನು ಕಂಡರೆ ಅವರಿಗೆ ಸಹಾಯ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಅನೇಕ ಬಾರಿ ನಿಮ್ಮ ಸಮಯ, ಶ್ರಮ ಮತ್ತು ಹಣವನ್ನು ಇತರರ ಒಳಿತಿಗಾಗಿ ಬಳಸಿದ್ದೀರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ನಿರಾಶೆ, ಅಪಾರ್ಥ ಮತ್ತು ಕೃತಜ್ಞತೆ ಎಂಬ ಭಾವನೆ ಅನೇಕ ಬಾರಿ ನಿಮ್ಮ ಮನಸ್ಸನ್ನು ಕಾಡಿರಬಹುದು. ನೀವು 100 ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಒಂದೇ ಒಂದು ಸಣ್ಣ ತಪ್ಪನ್ನು ಹಿಡಿದು ಕೆಲವರು ನಿಮ್ಮನ್ನು ಟೀಕಿಸಿರಬಹುದು. ನಿಮ್ಮ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಎಂದುಕೊಂಡಿರಬಹುದು. ನೀವು ಸಹಾಯ ಮಾಡಿದವರೇ ಕೆಲವೊಮ್ಮೆ ನಿಮ್ಮ ಅಗತ್ಯದ ಸಮಯದಲ್ಲಿ ದೂರ ಉಳಿದಿರುವ ಅನುಭವವೂ ನಿಮಗಿರಬಹುದು. ರಾತ್ರಿ ಒಂಟಿಯಾಗಿ ಕುಳಿತಾಗ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನನಗೆ ಯಾಕೆ ಇಷ್ಟು ಪರೀಕ್ಷೆಗಳು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ನಿಮ್ಮ ಕಣ್ಣೀರನ್ನು, ನಿಮ್ಮ ಮೌನ ಹೋರಾಟವನ್ನು ಮತ್ತು ನಿಮ್ಮ ಒಳಗಿನ ನೋವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಬ್ರಹ್ಮಾಂಡ ನಿಮ್ಮ ಪ್ರತಿಯೊಂದು ಹೋರಾಟವನ್ನು ಗಮನಿಸುತ್ತಿದೆ ಎಂಬುದನ್ನು ಮರೆಯಬೇಡಿ. ಕನ್ಯಾ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ಸತ್ಯವನ್ನು ಎಲ್ಲರ ಮುಂದೆ ಸಾಬೀತುಪಡಿಸಲು ಪ್ರಯತ್ನಿಸುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಲಿ. ನಿಮ್ಮ ಪ್ರಗತಿಯೇ ನಿಮ್ಮನ್ನು ಟೀಕಿಸಿದವರಿಗೆ ಉತ್ತರ ನೀಡಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ಈಗ ನಿಧಾನವಾಗಿ ಸಮೀಪಿಸುತ್ತಿದೆ. ಜುಲೈ 1ರಿಂದ ಜುಲೈ 5ರವರೆಗೆ ಗ್ರಹಗಳ ವಿಶೇಷ ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸೂಚನೆಯನ್ನು ನೀಡುತ್ತಿದೆ. ವಿಶೇಷವಾಗಿ ಬುಧ ಗ್ರಹದ ಅನುಕೂಲಕರ ಪ್ರಭಾವ ನಿಮ್ಮ ಚಿಂತನೆಗೆ ಸ್ಪಷ್ಟತೆ, ನಿರ್ಧಾರಗಳಿಗೆ ದೃಢತೆ ಮತ್ತು ಕಾರ್ಯಗಳಿಗೆ ಯಶಸ್ಸನ್ನು ತರಬಹುದು. ಇಷ್ಟು ದಿನ ನಿಮ್ಮನ್ನು ಪರೀಕ್ಷಿಸಿದ ಪರಿಸ್ಥಿತಿಗಳು ಈಗ ನಿಮ್ಮ ಪರವಾಗಿ ತಿರುಗಲಾರಂಭಿಸಬಹುದು. ನಿಮ್ಮ ಶತ್ರುಗಳು ಊಹಿಸದ ರೀತಿಯಲ್ಲಿ ನೀವು ಮುಂದೆ ಸಾಗುವ ಅವಕಾಶಗಳು ಮೂಡಬಹುದು. ಉದ್ಯೋಗ, ವ್ಯವಹಾರ, ಶಿಕ್ಷಣ ಅಥವಾ ಕುಟುಂಬದ ವಿಷಯಗಳಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬಹುದು. ನಿಮ್ಮ ಸಹನೆಯ ಫಲ ಸಿಗುವ ಸಮಯ ಸಮೀಪಿಸುತ್ತಿದೆ. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ದೈವಿಕ ಶಕ್ತಿಗಳು ನಿಮ್ಮ ಪರಿಶ್ರಮವನ್ನು ವ್ಯರ್ಥ ಮಾಡಲು ಬಿಡುವುದಿಲ್ಲ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಂಕೇತಗಳು ಈಗಾಗಲೇ ಕಾಣತೊಡಗಿದೆ. ಧೈರ್ಯದಿಂದ ಮುಂದೆ ಸಾಗಿರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಉಳಿಸಿಕೊಳ್ಳಿ. ನಿಮ್ಮ ಸಮಯ ಬರುತ್ತಿದೆ. ಕನ್ಯಾ ರಾಶಿಯವರೇ, ಜುಲೈ 1ರಿಂದ ಜುಲೈ 5ರವರೆಗೆ ಬರುವ ದಿನಗಳು ಕೇವಲ ಯಶಸ್ಸಿನ ದಿನಗಳಲ್ಲ. ಇದು ನಿಮ್ಮ ಅಸ್ತಿತ್ವದ ಮಹಾ ಪುನರುತ್ಥಾನದ ಸಮಯ.
ಇದು ಸತ್ಯದ, ಧರ್ಮದ ಮತ್ತು ನಿಮ್ಮ ಪ್ರಾಮಾಣಿಕತೆಯ ಅಂತಿಮ ಗೆಲುವಿನ ಕಾಲವಾಗಿದೆ. ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಭಾವನಾತ್ಮಕ ಕುರುಡು ಪ್ರೀತಿಯ ಪಟ್ಟಿ ಈಗ ಕಳಚಲಿದೆ. ಯಾರು ನಿಜವಾಗಿಯೂ ನಿಮ್ಮವರು ಮತ್ತು ಯಾರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಸತ್ಯ ಮುಂಜಾನೆಯ ಸೂರ್ಯನ ಕಿರಣಗಳಷ್ಟೇ ಸ್ಪಷ್ಟವಾಗಿ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲಲಿದೆ. ಮನೆಯೊಳಗೆ ಇದ್ದುಕೊಂಡೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು ಯಾರು, ನಿಮ್ಮ ಸಜ್ಜನಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವವರು ಯಾರು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ. ಪ್ರಕೃತಿಯೇ ನಿಮಗೆ ಆ ದಿವ್ಯ ದೃಷ್ಟಿಯನ್ನು ಕರುಣಿಸಲಿದೆ. ಈ ದಿನದಿಂದ ನಿಮ್ಮ ಶತ್ರುಗಳ ಪ್ರಭಾವ ಕಡಿಮೆಯಾಗುತ್ತಾ ನಿಮ್ಮ ವಿಜಯದ ಪರ್ವ ಆರಂಭವಾಗಲಿದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಒಂದು ಮಹತ್ವದ ಸಂಗತಿ ಇದೆ. ಜುಲೈ 1ರಿಂದ ಜುಲೈ 5ರವರೆಗೆ ನಿಮ್ಮ ಅದೃಷ್ಟ ಬದಲಾಗುತ್ತಿರುವುದನ್ನು ಮತ್ತು ನಿಮ್ಮ ಶಕ್ತಿ ಹೆಚ್ಚಾಗುತ್ತಿರುವುದನ್ನು ಗಮನಿಸುವ ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ಒಮ್ಮೆ ನಿಮ್ಮನ್ನು ಬಳಸಿಕೊಂಡು ದೂರವಾದವರು, ನಿಮ್ಮನ್ನು ಕಡೆಗಣಿಸಿದವರು ಈಗ ಹೊಸ ಮುಖವಾಡದೊಂದಿಗೆ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬಹುದು. ಕೆಲವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ನಿಮ್ಮ ಸಹಾಯವನ್ನು ಕೇಳಬಹುದು. ಆದರೆ ಕನ್ಯಾ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ವಿವೇಕವನ್ನು ಕಳೆದುಕೊಳ್ಳಬೇಡಿ. ಅವರು ಮರಳಿ ಬರುವುದು ನಿಮ್ಮ ಮೇಲಿನ ಪ್ರೀತಿಯಿಂದ ಅಲ್ಲ, ನಿಮ್ಮ ಬೆಳೆಯುತ್ತಿರುವ ಶಕ್ತಿ, ಗೌರವ ಮತ್ತು ಅವಕಾಶಗಳ ಲಾಭ ಪಡೆಯಲು ಆಗಿರಬಹುದು. ಆದ್ದರಿಂದ ಯಾರನ್ನಾದರೂ ನಂಬುವ ಮೊದಲು ಯೋಚಿಸಿ. ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಯಾರಿಗೂ ಸುಲಭವಾಗಿ ಸಾಲ ನೀಡಬೇಡಿ ಮತ್ತು ಯಾವುದೇ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣವಾಗಿ ಪರಿಶೀಲಿಸಿ. ಜುಲೈ 1ರಿಂದ ಜುಲೈ 5ರವರೆಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಗಳು ಕಂಡುಬರಬಹುದು. ಬಹಳ ದಿನಗಳಿಂದ ಸಿಲುಕಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಕೈಬಿಟ್ಟಿದ್ದ ಕೆಲವು ಅವಕಾಶಗಳು ಮತ್ತೆ ನಿಮ್ಮ ಕಡೆಗೆ ಬರಬಹುದು. ವ್ಯಾಪಾರ ಮತ್ತು ಉದ್ಯಮದಲ್ಲಿ ತೊಡಗಿರುವವರಿಗೆ ಹೊಸ ಲಾಭದ ಮಾರ್ಗಗಳು ತೆರೆದುಕೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಸಹ ಮೆಚ್ಚುಗೆ, ಜವಾಬ್ದಾರಿ ಮತ್ತು ಪ್ರಗತಿಯ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಇಷ್ಟು ದಿನ ನಿಮ್ಮ ಪರಿಶ್ರಮವನ್ನು ಗಮನಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ದೊರೆಯಬಹುದು. ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಬಹುದು. ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮನ್ನು ತಿರಸ್ಕರಿಸಿದವರೇ ಆಶ್ಚರ್ಯಪಡುವ ದಿನಗಳು ಬರಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಅನುಕೂಲಕರವಾಗಿದೆ. ಮಾನಸಿಕ ಒತ್ತಡ ಕಡಿಮೆಯಾಗಬಹುದು. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಹೊಸ ಚೈತನ್ಯ ದೊರೆಯಬಹುದು. ದೀರ್ಘಕಾಲದಿಂದ ಕಾಡುತ್ತಿದ್ದ ಆತಂಕಗಳು ನಿಧಾನವಾಗಿ ದೂರವಾಗಬಹುದು. ಈ ಶುಭ ಸಮಯವನ್ನು ಶಾಶ್ವತ ಯಶಸ್ಸಿನ ದಾರಿಯನ್ನಾಗಿ ಮಾಡಿಕೊಳ್ಳಲು 5 ಪ್ರಮುಖ ಸಲಹೆಗಳನ್ನು ನೆನಪಿಡಿ. ಮೊದಲನೆಯದು, ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇಡಿ. ಕೋಪ ಅಥವಾ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಎರಡನೆಯದು, ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಗುರಿಗಳು ಮತ್ತು ಕನಸುಗಳನ್ನು ಮೌನವಾಗಿ ಸಾಧಿಸುವತ್ತ ಗಮನ ಹರಿಸಿ. ಮೂರನೆಯದು, ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಎಲ್ಲರಿಗೂ ಸಹಾಯ ಮಾಡಲು ಹೋಗಿ ನಿಮ್ಮ ಜೀವನವನ್ನು ತ್ಯಾಗ ಮಾಡಬೇಡಿ. ನಾಲ್ಕನೆಯದು, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಆತುರ ನಿಮ್ಮ ದೊಡ್ಡ ಶತ್ರುವಾಗಬಹುದು. ಐದನೆಯದು, ಒಮ್ಮೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದವರಿಗೆ ಎರಡನೇ ಅವಕಾಶ ನೀಡುವ ಮೊದಲು 1000 ಬಾರಿ ಯೋಚಿಸಿ. ಕ್ಷಮಿಸುವುದು ಒಳ್ಳೆಯದು, ಆದರೆ ಮರೆತು ಮತ್ತೆ ಅದೇ ತಪ್ಪನ್ನು ಮಾಡುವುದು ಜಾಣತನವಲ್ಲ. ಕನ್ಯಾ ರಾಶಿಯವರ ಬದುಕಿನ ಹೋರಾಟವು ಒಂದು ವಿಶೇಷ ಕಥೆಯಂತೆ ಇದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಕೆಲವರು ದುರ್ಬಲತೆ ಎಂದು ಭಾವಿಸಿದ್ದರು. ಈಗ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರುವ ಸಮಯ ಬಂದಿದೆ. ಜುಲೈ 1ರಿಂದ ಜುಲೈ 5ರವರೆಗೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಕಿರಣಗಳು ಮೂಡಲಿದೆ. ನಿಮ್ಮ ಸಾಧನೆಯ ಹಾದಿಯಲ್ಲಿ ಇದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗಲಿದೆ. ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ. ನಿಮ್ಮ ಯಶಸ್ಸಿನ ಶಿಖರದತ್ತ ಹೆಜ್ಜೆ ಇಡಿ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕವಿದಿದ್ದ ನಿರಾಸೆಯ ಮೋಡಗಳು ಸರಿದು ಹೊಸ ಭರವಸೆಯ ಸೂರ್ಯೋದಯವಾಗುವ ಸಮಯ ಬಂದಿದೆ.
ಯಶಸ್ಸು, ಸಮೃದ್ಧಿ ಮತ್ತು ನಂಬಿಕೆಯಿಂದ ಕೂಡಿದ ಒಂದು ಹೊಸ ಸುವರ್ಣ ಅಧ್ಯಾಯ ನಿಮ್ಮ ಜೀವನದಲ್ಲಿ ಆರಂಭವಾಗುವ ಸೂಚನೆಗಳು ಕಾಣಿಸುತ್ತಿದೆ. ಈ ಮಾತುಗಳು ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿದ್ದರೆ, ನಿಮ್ಮ ಕನಸುಗಳ ಮೇಲೆ ಮತ್ತು ನಿಮ್ಮ ಪರಿಶ್ರಮದ ಫಲದ ಮೇಲೆ ದೃಢವಾದ ನಂಬಿಕೆ ಇಡಿ. ನಿಮ್ಮ ಮುಂದಿನ ದಿನಗಳು ಉಜ್ವಲವಾಗಲಿ. ನಿಮ್ಮ ಎಲ್ಲ ಒಳ್ಳೆಯ ಆಸೆಗಳು, ಕನಸುಗಳು ಮತ್ತು ಆಕಾಂಕ್ಷೆಗಳು ಶೀಘ್ರದಲ್ಲೇ ಈಡೇರಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಶಾಶ್ವತ ನೆಮ್ಮದಿ ಲಭಿಸಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಬುಧಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.